ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ಸಾಲು ಸಾಲಾಗಿ ಹಬ್ಬಗಳು ಬರ್ತಿದೆ ಅಲ್ವಾ? ಎಲ್ಲರೂ ಹಬ್ಬಕ್ಕೆ ರೆಡಿನಾ? ಹಬ್ಬ ಅಂದರೆ ಮನೆಯಲ್ಲಿ ಒಂದು ಪಾಯಸ ಅಂತೂ ಇರಲೇಬೇಕು ಅಲ್ವಾ? ಹಾಗಾಗಿ ಇವತ್ತು ನಾನು ಟೆಂಪಲ್ ಸ್ಟೈಲಲ್ಲಿ ಮಾಡುವಂತಹ ಅಕ್ಕಿಯ ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಪಾಯಸವನ್ನು ಕ್ವಿಕ್ಕಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿಕೊಂಡು ಮಾಡಬಹುದು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿಕೊಂಡಿದ್ದೇನೆ. ಅದೇ ಪಾತ್ರೆಗೆ 100 ಗ್ರಾಮಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಳೆದು ಹಾಕ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪಾಯಸ ಮಾಡ್ತಾ ಇದ್ದೇನೆ, ಇಬ್ಬರಿಗೆ ಬೇಕಾಗುವಷ್ಟೇ. ಮತ್ತು ಇಲ್ಲಿ ಒಂದು 500 ml ಅಷ್ಟು ರೆಡಿಮೇಡ್ ತೆಂಗಿನ ಹಾಲನ್ನು ತಗೊಂಡಿದ್ದೇನೆ. ನಿಮಗೆ ಅಲ್ಲಿ ಫ್ರೆಶ್ ತೆಂಗಿನಕಾಯಿ ಅವೈಲೇಬಲ್ ಇದ್ದರೆ ಫ್ರೆಶ್ ತೆಂಗಿನಕಾಯಿದ್ದೇ ಹಾಲು ತೆಗೆದು ಹಾಕಿದರೆ ಅದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತದೆ. ನನಗೆ ಇಲ್ಲಿ ಫ್ರೆಶ್ ತೆಂಗಿನಕಾಯಿ ಅವೈಲೇಬಲ್ ಇಲ್ಲದ ಕಾರಣ ನಾನು ಇದರಲ್ಲಿ ಈ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾನು ಮೊದಲಿಗೆ ಫುಲ್ ಹಾಲು ಹಾಕ್ತಾ ಇಲ್ಲ, ಖಾಲಿ ಒಂದು 350 ml ಅಷ್ಟು ಹಾಲನ್ನು ಮಾತ್ರ ಹಾಕ್ತಾ ಇದ್ದೇನೆ. ಮತ್ತು ಒಂದು ಉಳಿದ 100-150 ml ಅನ್ನು ತೆಗೆದಿಡ್ತಿದ್ದೇನೆ, ಅದು ಲಾಸ್ಟಿಗೆ ಬೇಕಾಗ್ತದೆ. ಇಲ್ಲಿ ಅನ್ನ ಕುದಿ ಬರಲಿಕ್ಕೆ ಶುರುವಾಗಬೇಕಾದ್ರೆ ಪಾತ್ರೆಗೆ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುವ ಚಾನ್ಸಸ್ ತುಂಬಾ ಇರ್ತದೆ. ಈಗ ಈ ಪಾತ್ರೆಗೆ ನಾವು ಸ್ವಲ್ಪ ಕುಟ್ಟಿ ಪುಡಿ ಮಾಡಿದ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅನಂತರ ನಾನಿಲ್ಲಿ 1.5 ಅಚ್ಚು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಸ್ವೀಟಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಬಹುದು. ಈ ಪಾಯಸಕ್ಕೆ ಸ್ವೀಟ್ ಮೀಡಿಯಮ್ ಆಗಿ ಇದ್ದರೆ ತುಂಬಾ ಚೆನ್ನಾಗಿರ್ತದೆ. ಈಗ ಅನ್ನ ಎಲ್ಲ ಬೆಂದು ಪಾಯಸ ಒಂದು ಈ ಥಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕಾದ್ರೆ ನೀವು ಆಗಲೇ ತೆಗೆದಿಟ್ಟಿರುವಂತಹ ಹಾಲನ್ನು ಹಾಕಿಕೊಳ್ಳಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ಹಾಲನ್ನು ಸೇರಿಸ್ಕೊಳ್ಬಹುದು. ಹಾಲನ್ನು ಹಾಕಿದ ನಂತರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೇ ಸ್ವಲ್ಪ ಅನ್ನವನ್ನು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅನ್ನ ಬೇಯಬೇಕಾದ್ರೇ ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿರ್ತದೆ, ಆದರೂ ನಾವೊಂದು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಪಾಯಸದ ಕನ್ಸಿಸ್ಟೆನ್ಸಿಗೆ ರೈಸ್ ಕೂಡ ಅಡ್ಜಸ್ಟ್ ಆಗ್ತದೆ. ಬಾಯಿಗೆ ಸಿಗಬೇಕಾದ್ರೆ ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ. ಕೊನೆಯಲ್ಲಿ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಒಂದೊಂದು ಚಿಕ್ಕ ಪೀಸ್ ಮಾಡಿಕೊಂಡು ಈ ತುಪ್ಪದಲ್ಲಿ ಹುರಿದುಕೊಂಡು ಹಾಕಿ, ಅದು ಕೂಡ ಒಳ್ಳೆ ಫ್ಲೇವರನ್ನು ಕೊಡ್ತದೆ. ನನ್ನ ಹತ್ರ ಒಣ ಕೊಬ್ಬರಿ ಇಲ್ಲ, ಹಾಗಾಗಿ ನಾನು ಖಾಲಿ ನನಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಹುರಿದುಕೊಂಡು ಹಾಕ್ಕೊಂಡಿದ್ದೇನೆ. ಈಗ ಭರ್ಜರಿ ಹಬ್ಬದ ಊಟ ಮಾಡಿಕೊಂಡು ಕೊನೆಯಲ್ಲಿ ಆ ಬಾಳೆ ಎಲೆಗೆ ಈ ಅಕ್ಕಿ ಪಾಯಸವನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರ್ತದೆ. ಸೊ ನೀವೆಲ್ಲ ಯಾವಾಗ ಈ ಪಾಯಸವನ್ನು ಟ್ರೈ ಮಾಡ್ತಿದ್ದೀರಾ? ಆದಷ್ಟು ಬೇಗ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಲಿಕ್ಕೆ ಮರಿಬೇಡಿ. ನಿಮ್ಮ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.